ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಕ್ರಿಕೆಟ್ ವಿಚಾರಕ್ಕೆ ಎರಡು ಗುಂಪುಗಳ ಹೊಡೆದಾಟ, ಮಚ್ಚು ಲಾಂಗ್ ಹಿಡಿದು ಹಾರಾಟ, ಮನೆಗಳ ಮೇಲೆ ಕಲ್ಲು ತೂರಾಟ, 14 ಜನರನ್ನ ಬಂಧಿಸಿದ ಪೊಲೀಸರು. ಪೊಲೀಸರ ಎದುರು ನಟಿ ಹೈ ಡ್ರಾಮಾ, ರಾತ್ರಿ ಇಡೀ ರೇವ್ ಪಾರ್ಟಿಯಲ್ಲಿ ಹಂಗಾಮ, ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ. ಪ್ರಜ್ವಲ್ ಮಾಸ್ ರೇಪಿಸ್ಟ್ ಎಂದ ರಾಹುಲ್ ಗಾಂಧಿ, ಕಾಂಗ್ರೆಸ್ ನಾಯಕನ ವಿರುದ್ಧ ಜೆಡಿಎಸ್ ಕಿಡಿ, ಕಾನೂನು ಹೋರಾಟಕ್ಕೆ ಮುಂದಾದ ಪಾರ್ಟಿ. ಸಿಎಂ ಪುತ್ರನಿಗೆ ಪರಿಷತ್ ಸ್ಥಾನ ಬಹುತೇಕ ಫಿಕ್ಸ್, ಮೈಸೂರು ಉಸ್ತುವಾರಿ ನೀಡಲು ಪ್ಲಾನ್, ಖರ್ಗೆ ಹಾದಿ ಅನುಸರಿಸಿದ್ರ ಸಿಎಂ. ಎಲೆಕ್ಷನ್ ಟೆನ್ಷನ್ ನಡುವೆಯೂ ರಾಮುಲು ಡ್ಯಾನ್ಸ್, ಬಯಲಾಟ ಕಾರ್ಯಕ್ರಮದಲ್ಲಿ ಕುಣಿತ, ಕೈಯಲ್ಲಿ ಖಡ್ಗ ಹಿಡಿದು ಪಾತ್ರಧಾರಿಯ ಜೊತೆ ಸಖತ್ ಸ್ಟೆಪ್. ನಮಸ್ಕಾರ ವೀಕ್ಷಕರೇ, ರಿಪಬ್ಲಿಕ್ ಕನ್ನಡ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಬಿರುಗಾಳಿ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಆಗಮಿಸಿದ್ದಾರೆ ಬಿಜೆಪಿಯ ಯುವ ನಾಯಕ, ಅಗ್ರೆಸಿವ್ ನಾಯಕ ಮತ್ತು ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ. ಒಂದು ಕಾರಣಕ್ಕಾಗಿ ಬಹಳಷ್ಟು ಸುದ್ದಿಯಲ್ಲಿದ್ದಾರೆ. ಸೊ ಹಾಗಾಗಿ ಏನೆಲ್ಲ ಆಯಿತು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ. ನನ್ನ ಜೊತೆ ಸ್ಮಿತಾ ರಂಗನಾಥ್ ಅವರು ಕೂಡ ಇದ್ದಾರೆ. ಇಬ್ಬರು ಕೂಡ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀವಿ ಕಾರ್ಯಕ್ರಮಕ್ಕೆ. ಮೊದಲನೇ ಪ್ರಶ್ನೆ, 8 ವಿಧಾನಸಭಾ ಕ್ಷೇತ್ರ ಇದೆ ಅಲ್ಲಿ. ಸಾಧಾರಣವಾಗಿ ಹಿಂದುತ್ವದ ಭದ್ರಕೋಟೆ ಅಂತ ಕರೆಯಲಾಗುತ್ತೆ ದಕ್ಷಿಣ ಕನ್ನಡವನ್ನು. ಬೇರೆ ಯಾವ ಶಾಸಕರು ಕೂಡ ನಿಮ್ಮಷ್ಟು ಅಗ್ರೆಸಿವ್ ಆಗಿ ಅಲ್ಲಿ ಕಾಣಸಿಗೋದಿಲ್ಲ. ಯಾವುದನ್ನು ಕೂಡ ಸಮಚಿತ್ತದಿಂದ ಅವರು ಸ್ವೀಕಾರ ಮಾಡಿಕೊಂಡು ಎಲೆಕ್ಷನ್ ಫೇಸ್ ಮಾಡ್ತಾ ಇರ್ತಾರೆ. ಈಗ ನಿಮ್ಮ ಮೇಲೆ FIR ಮೇಲೆ FIR, ನಿಮ್ಮನ್ನು ಅರೆಸ್ಟ್ ಮಾಡಿಸುವಂಥ ಪ್ರಯತ್ನಗಳಾಯಿತು. ಯಾಕೆ ಹರೀಶ್ ಪೂಂಜಾ ಪ್ರಬಲವಾಗಿ ಅಲ್ಲಿ ಬೆಳೀತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿನ, ಯಾವ ಕಾರಣಕ್ಕಾಗಿ ನಿಮ್ಮ ಮೇಲೆ ನೀವು ಅದಕ್ಕೆ ಏನು ಸ್ಪಷ್ಟೀಕರಣವನ್ನು ಕೊಡ್ತೀರಿ? ನೀವು ಯಾಕೆ ಟಾರ್ಗೆಟ್ ಆಗ್ತಾಯಿದ್ರಿ? ನಿಮ್ಮದೇ ತಪ್ಪಿನಿಂದಾಗಿ ಟಾರ್ಗೆಟ್ ಆಗ್ತಾ ಇದ್ದೀರಾ ಅಥವಾ ನಿಮ್ಮನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ? ನೋಡಿ, ನಾನೊಬ್ಬ ಶಾಸಕ ಆಗೋದಕ್ಕಿಂತ ಮುಂಚೆನೇ ನಾನು ವಿದ್ಯಾರ್ಥಿ ಸಂಘಟನೆಯಲ್ಲಿ ಬೆಳೆದವ.